ಇವತ್ತು ಹಾಸನಿಗೆ ಬಂದಿದ್ದು ಆ್ಯಕ್ಚುಲಿ 2 ರೀಸನ್ನು. ಒಂದು ಶೂಟಿಂಗ್ ಇತ್ತು, ಮತ್ತು ನನ್ನ RTX 300 ನಂಬರ್ ಪ್ಲೇಟ್ ಬಂದಿದೆ ಅಂತ ಫೋನ್ ಮಾಡಿದರು. ಸೊ ಅದಕ್ಕೋಸ್ಕರ ಬಂದೆ. ಸೊ ಇದೇ ನಮ್ಮ ಶ್ರೀಕೃಷ್ಣ TVS. ಇಲ್ಲೇ ಗಾಡಿ ಡೆಲಿವರಿ ತೊಗೊಂಡಿದ್ದು, ಆಲ್ರೆಡಿ ವ್ಲಾಗ್ ನೋಡಿದ್ದೀರಿ. ಸೊ ಬನ್ನಿ ಒಳಗಡೆ ಹೋಗ್ಬಿಟ್ಟು ನಂಬರ್ ಪ್ಲೇಟ್ ಬಗ್ಗೆ ವಿಚಾರಿಸೋಣ. ಸೊ ನಂಬರ್ ಬಂದಿದೆ KA 13HF 2848. ನಂಬರ್ ಪ್ಲೇಟ್ ಫ್ಯಾನ್ಸಿ ಸಿಕ್ಕಿದೆ. ಅಂದ್ಕೊಂಡಿರಲ್ಲ ಒಳ್ಳೆ ಫ್ಯಾನ್ಸಿ ನಂಬರ್ ಸಿಗುತ್ತೆ ಅಂತ. ಫಿಟ್ ಮಾಡ್ತಾ ಇದ್ದಾರೆ ನಂಬರ್ ಪ್ಲೇಟು ದಯವಿಟ್ಟು. ಸೊ ನಂಬರ್ ಪ್ಲೇಟ್ ಹಾಕಿದ್ಮೇಲೆ ಈ ಹೆಡ್ಲೈಟ್ದೇನು ತೊಂದರೆ ಅನ್ನಿಸ್ತಾ ಇಲ್ಲ ನನಗೆ. ಫ್ರೇಮ್ ಹಾಕ್ಸಿದ್ರೆ ಮೋಸ್ಟ್ಲಿ ಒಂಚೂರು ಕವರ್ ಆಗ್ತಿತ್ತು ಅನಿಸುತ್ತೆ, ಬಟ್ ಹೆಡ್ಲೈಟು ನನಗೇನು ಕವರ್ ಆಗ್ತಿದೆ ಅಂತ ಅನ್ನಿಸ್ತಿಲ್ಲ. ಮತ್ತು DRLs ಇದೆಯಲ್ಲ, ಅದು ಕೂಡ ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಏನು ಎಫೆಕ್ಟ್ ಇಲ್ಲ. ಆ್ಯಕ್ಚುಲಿ ಹಿಂದಿ ಯೂಟ್ಯೂಬರ್ ಒಬ್ಬರು ಮೇಲ್ ಹಾಕ್ಸಿದ್ದಾರೆ. ಅವರು ಆ ಫ್ರೇಮ್ ಇದೆಯಲ್ಲ, ಸೊ ಲೈಕ್ ಬ್ರ್ಯಾಕೆಟ್, ಆ ಬ್ರ್ಯಾಕೆಟ್ನ ಉಲ್ಟಾ ಮಾಡಿ ಸ್ವಲ್ಪ ಮೇಲ್ಗಡೆಗೆ ಹಾಕ್ಸಿದ್ದಾರೆ. ಟ್ರೈ ಮಾಡಿದ್ದಾರೆ ಅದೊಂದು, ಬಟ್ ನಾನು ಡೈರೆಕ್ಟ್ ಹಾಕಿಸ್ತೀನಿ. ಏನಾರು ತೆಗಿಸ್ಬೇಕು ಅಂತ ಅನಿಸಿದ್ರು ಅದು ಜಸ್ಟ್ ನಾನು ಇದು ವೈಸರ್ ತೆಗೆದ್ಬಿಟ್ಟು ಒಳಗಡೆ ಇರೋ ಬ್ರ್ಯಾಕೆಟ್ ತೆಗೆದ್ರೆ ಸಾಕು. ಮುಂಚೆ ಎಲ್ಲ ಮೆಟಲ್ ಬರ್ತಿತ್ತು ಬ್ರ್ಯಾಕೆಟು, ಇವಾಗ ಫೈಬರ್ ಮಾಡಿಬಿಟ್ಟಿದ್ದಾರೆ ಜಾಸ್ತಿ. ಸೊ ಫ್ರಂಟ್ ನಂಬರ್ ಪ್ಲೇಟ್ ಆಯಿತು. ಕಾಣಿಸ್ತಾ ಇದೆ ನೋಡಿ, HSRP ನಂಬರ್ ಪ್ಲೇಟ್. ನೆಕ್ಸ್ಟ್ ಬ್ಯಾಕ್ ಸೈಡು. ಕಟ್ಟಾಗುತ್ತೆ ಪಟ್ ಅಂತ ಅಷ್ಟೇ, ಸಿಂಪಲ್. ಸೊ ಫೈನಲಿ ನಮ್ಮ ಅಪಾಚೆ RTX BTO ಬ್ಲೂ ವೇರಿಯಂಟ್, ಕರ್ನಾಟಕಸ್ ಫಸ್ಟ್ ಗಾಡಿ. ನಂಬರ್ ಪ್ಲೇಟ್ ಆಗಿದೆ ಇವತ್ತು KA 13HF 2848 ಗಾಡಿ ನಂಬರು. BTO ನೋಡ್ಬೋದು ನೀವು. ಕೆಲವರು ಕಮೆಂಟ್ ಹಾಕಿರೋದು BTO ಅಲ್ಲ ಅಂತ. ನೋಡಿ, ಬ್ರಾಸ್ ಕೋಟೆಡ್ ಚೈನ್ ಇದೆ, ಇಲ್ಲಿ ಡ್ಯುಯಲ್ ಟೋನ್ ಸೀಟ್ ಇದೆ, ಮತ್ತು ಅಡ್ಜಸ್ಟಬಲ್ ಸಸ್ಪೆನ್ಷನ್ ಮೇಯ್ನು. ಇಲ್ಲಿ ನೋಡ್ಬೋದು ಅಡ್ಜಸ್ಟಬಲ್ ಸಸ್ಪೆನ್ಷನ್. ಇದು ಬ್ಲೂ ಕಲರ್ ಆದರೂ ಕೂಡ BTO. ಸೊ BTO ಅನ್ನೋದಕ್ಕೆ ಇದೆ ರೀಸನ್ನು. ಬೇಕಾದ್ರೆ ನಿಮಗೆ ಟಾಪ್ ವೇರಿಯಂಟ್ ಬ್ಲೂ ಕಲರ್ನ ತೋರಿಸ್ತೀನಿ. ಸೊ ಇಲ್ಲಿ ನಿಂತಿರೋದು ಬ್ಲೂ ಕಲರ್ ಟಾಪ್ ವೇರಿಯಂಟ್ ಇದು. ಇಲ್ಲಿ ನೋಡ್ಬೋದು ನೀವು, ಸಿಂಗಲ್ ಟೋನ್ ಸೀಟ್ ಇದೆ, ಮತ್ತು ಅಡ್ಜಸ್ಟಬಲ್ ಸಸ್ಪೆನ್ಷನ್ಸ್ ಏನೂ ಬರೋದಿಲ್ಲ. ಅದಾದಮೇಲೆ ಬ್ರಾಸ್ ಕೋಟೆಡ್ ಚೈನ್ ಬರೋದಿಲ್ಲ, ನಾರ್ಮಲ್ ಚೈನ್ ಇರುತ್ತೆ ನೋಡಿ. ಮತ್ತು ಫ್ರೇಮು ಸೇಮ್ ಇದೆ. ಫ್ರೇಮ್ ನಾನು ವೈಟ್ ಫ್ರೇಮ್ ಸೆಲೆಕ್ಟ್ ಮಾಡಿದರೆ ನನಗೆ ವೈಟ್ ಫ್ರೇಮ್ ಸಿಕ್ತಿತ್ತು, ಸೇಮ್ ಆ ಥರ. ಸೊ ವೈಟ್ ಪ್ಲಸ್ ವೈಟು, ಬಟ್ ನಾನು ಬ್ಲ್ಯಾಕೇ ಸೆಲೆಕ್ಟ್ ಮಾಡಿದ್ದೆ. ಅದಾದ ನಂತರ ನಾವಿಲ್ಲಿ ಸ್ಪೆಷಲ್ ಗಾಡಿ ಆ್ಯಕ್ಚುಲಿ ವೈಪರ್ ಗ್ರೀನ್ನ ನೋಡ್ಬೋದು. ಇಲ್ಲಿ ನೋಡಿ, ಮ್ಯಾಟ್ ಕಲರ್, ಮ್ಯಾಟ್ ಗ್ರೀನ್ ಕಲರು. ಇಲ್ಲೂ ಕೂಡ ಮ್ಯಾಟ್ ಗ್ರೀನು, ವೈಪರ್ ಗ್ರೀನ್ ಕಲರು ಚೆನ್ನಾಗಿ ಕಾಣಿಸ್ತಾ ಇದೆ, ವೈಟ್ ಫ್ರೇಮು. ನೆಕ್ಸ್ಟ್ ಬಂದು ಇದರಲ್ಲಿ ಕ್ರೂಸ್ ಕಂಟ್ರೋಲು. ಸೊ ನಾನು ಹೈವೇಲಿ ಹೋಗ್ತಾ ಇದ್ದೀನಲ್ವಾ, ಆರಾಮಾಗಿ ಕ್ರೂಸ್ ಕಂಟ್ರೋಲ್ ಹಾಕ್ಕೊಂಡು ಹೋಗ್ಬಿಡ್ಬೋದು. ಮೈಲೇಜು ಒಳ್ಳೆ ತುಂಬ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಯಾಕೆಂದರೆ ಒಂದು ಕಂಟಿನ್ಯೂಸ್ ಆಕ್ಸಿಲರೇಷನ್ ECU ಮುಖಾಂತರ ಹೋಗ್ತಾ ಇರುತ್ತೆ. ಸೊ ಅದನ್ನು ಕ್ರೂಸ್ ಕಂಟ್ರೋಲ್ ಹಾಕೋಬೇಕು ಅಂದರೆ ಜಸ್ಟ್ ಕ್ರೂಸ್ ಬಟನ್ನ ಪ್ರೆಸ್ ಮಾಡಿ ಆನ್ ಆಗುತ್ತೆ. ಡೌನ್ ಪ್ರೆಸ್ ಮಾಡೋದಂದರೆ ಪುಲ್ ಮಾಡಿದರೆ ಸೆಟ್ ಆಗಿಬಿಡುತ್ತೆ. ಸೊ ಆಕ್ಸಿಲರೇಟರ್ ಬಿಟ್ಟರೆ ಇಲ್ಲಿ ಕ್ರೂಸ್ದು ಲಾಕ್ ಆಗಿರೋದು ಆಪ್ಷನ್ ತೋರಿಸ್ತಾ ಇದೆ ನಮಗೆ ಗ್ರೀನ್ ಕಲರಲ್ಲಿ. ಒಂದು ಸತಿ ಸಿಂಗಲ್ ಪ್ರೆಸ್ ಮಾಡಿದರೆ ಮುಂದಕ್ಕೆ, ಸೊ ಸಿಂಗಲ್ 1 km/h ಜಾಸ್ತಿ ಆಗ್ತಾ ಹೋಗುತ್ತೆ. ಲಾಂಗ್ ಪ್ರೆಸ್ ಮಾಡಿದರೆ 5 km/h ಒಂದೇ ಸತಿ ಜಾಸ್ತಿ ಆಗುತ್ತೆ. ನೋಡಿ ಹೆಂಗೆ ಎಳ್ಕೊಂಡು ಹೋಗ್ತಾ ಇದೆ.
ಇದ್ರದ್ದು ಡೆಡಿಕೇಟೆಡ್ ಆಗಿ ನಾನು ಒಂದು ಕ್ರೂಸ್ ಕಂಟ್ರೋಲ್ನ ಹೇಗೆ ವರ್ಕ್ ಮಾಡೋದು ಅಂತಲೂ ನಾನು ಬೇಸ್ ವೇರಿಯಂಟ್ ಗಾಡಿದು ಆಲ್ರೆಡಿ ವೀಡಿಯೋ ಹಾಕಿದ್ದೀನಿ. ಸೊ ವೀಡಿಯೋ ನೋಡಿಲ್ಲ ಅಂದರೆ ಮೇಲ್ಗಡೆ ಸಜೆಸ್ಟ್ ಮಾಡ್ತಾ ಇರುತ್ತೆ ಕಾರ್ಡ್ಸು. ಸೊ ಅಲ್ಲಿ ನೀವು ಕ್ಲಿಕ್ ಮಾಡಿ ಕೂಡ ನೋಡ್ಬೋದು ಕ್ರೂಸ್ ಕಂಟ್ರೋಲ್ ಹೇಗೆ ಯೂಸ್ ಮಾಡೋದು ಅಂತ. ಸೊ ಅಪ್ಪಿದ್ರೂ ಅಷ್ಟೇ ಆರಾಮಾಗಿ ಹೋಗುತ್ತೆ, ನೀವೇನು ಆಕ್ಸಲರೇಟರ್ ಕೊಡೋ ಅವಶ್ಯಕತೆನೇ ಇಲ್ಲ. ಮೈಲೇಜ್ ಸ್ವಲ್ಪ ಜಾಸ್ತಿ ಆಗ್ತಾ ಹೋಗುತ್ತೆ, ಯಾಕೆಂದರೆ ಸೊ ಲೀನಿಯರ್ ಆಕ್ಸಲರೇಷನ್ ಇರುತ್ತಲ್ವಾ ಕಂಟಿನ್ಯೂಸ್ಸು, ಹಂಗಾಗಿ ಮೈಲೇಜು ಕೂಡ ಆರಾಮಾಗಿ ಅದಾಗದೆ ಜಾಸ್ತಿ ಆಗ್ತಾ ಹೋಗುತ್ತೆ. ನಾನು ಇನ್ನೊಂದು ಗಮನಿಸಿದ ವಿಷಯ ಅಂದರೆ ಅಪ್ಪಲ್ಲಿದ್ದಾಗ ಮೈಲೇಜು ಸ್ವಲ್ಪ ಡೌನ್ ಆಗುತ್ತೆ. ಮೀಡಿಯಮ್ ಒಂದು ನಾರ್ಮಲ್ ರೋಡಲ್ಲಿ ಹೋಗ್ತಾ ಇದೀನಿ ಮತ್ತು ಡೌನಲ್ಲಿ ಹೋಗ್ತಾ ಇದೀನಿ ಅಂದಾಗ ಮೈಲೇಜ್ ಜಾಸ್ತಿ ಹೋಗುತ್ತೆ. ಸೊ ಅದೊಂದು ಗಮನಿಸಿದೆ ನಾನು. ಸೊ ಈ ಒಂದು ಬೈಕಿನ ಇನ್ ಆ್ಯಂಡ್ ಔಟ್ ರಿವ್ಯೂ ವಿಡಿಯೋಸ್ ಲೈಕ್ ರೇಂಜ್ ಟೆಸ್ಟ್ ಆಗ್ಬೋದು, ಮೈಲೇಜ್ ಟೆಸ್ಟು, ಮತ್ತು ಇದರ ಬ್ಲೂಟೂತ್ ಕನೆಕ್ಟಿವಿಟಿ, ಬಟನ್ಸ್ ವರ್ಕಿಂಗ್ ಹೇಗೆ, ಯಾವ್ಯಾವ ಫೀಚರ್ಸ್ ಹೇಗೆ ಆಕ್ಸೆಸ್ ಮಾಡ್ಕೊಳ್ಳೋದು, ಪ್ರತಿಯೊಂದು ವೀಡಿಯೋಸ್ನು ನಾನು ಇನ್ಮೇಲೆ ಅಪ್ಲೋಡ್ ಮಾಡ್ತಾನೆ ಇರ್ತೀನಿ. ಸೊ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ನ ಕೂಡ ಕ್ಲಿಕ್ ಮಾಡಿ. ಇದೇ ರೀತಿಯಾದಂತಹ ಬೈಕ್ ರಿವ್ಯೂ ವಿಡಿಯೋಸ್ ಮತ್ತು ಕಾರ್ ರಿವ್ಯೂ ವಿಡಿಯೋಸ್ ನಿಮಗೆ ಬೇಗ ತಲುಪುತ್ತೆ, ನೋಟಿಫಿಕೇಷನ್ ಬರುತ್ತೆ. ಸೊ ಹಾಗೆ ಸಪೋರ್ಟ್ ಮಾಡಿ.